ಮುಪ್ಪು ಬಂದಿತಲ್ಲ ಪಾಯಸ ತಪ್ಪದೆ ಉಣಲಿಲ್ಲ. ಮುಪ್ಪು ಬಂದಿತಲ್ಲ ಏನು, ಹೀಗೆ ನಮ್ಮ ಬದುಕಿನಲ್ಲಿ ಅದಿಷ್ಟ ಇದಿಷ್ಟ ಅದಿಷ್ಟ ಇದಿಷ್ಟ ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಎಲ್ಲ ತಲೆ ಮೇಲೆ ಅಂದ್ರೇನು, ನಮ್ಮ ಬದುಕಿನಲ್ಲಿ ಯಮದೇವರು ಕೊಡುವ ಸೂಚನೆಗಳಂತೆ. ಯಾರೋ ಹೇಳಿದ್ರಂತೆ, ಯಮದೇವರೇ ನೀನು ನನಗೆ ಸೂಚನೆ ಕೊಡದೆ ನನ್ನ ಪ್ರಾಣವನ್ನು ಅಪಹಾರ ಮಾಡಬೇಡ ಅಂತ ಯಮದೇವ್ರ ಹತ್ರ ಜಪ ಮಾಡಿದ್ದಂತೆ. ಪ್ರಾಣದೇವರು ಹೇಳಿದರು, ಆಯಿತು ಆಯಿತು, ನಿನಗೆ ಸೂಚನೆ ಕೊಟ್ಟೆ, ನಾನು ನಿನ್ನ ಪ್ರಾಣ ತೆಗಿತೀನಿ, ಅಷ್ಟರೊಳಗಡೆ ಸಾಧನೆ ಮಾಡ್ಕೋ ಅಂತ. ಅವನು ಕಾಯ್ತಾ ಕೂತ, ಯಮದೇವರು ನನಗೇನಾದರೂ ಸೂಚನೆ ಕೊಡ್ತಾರೆ, ಆಮೇಲೆ ರಾಜಾಂಗಣಕ್ಕೆ ಪ್ರವಚನಕ್ಕೆ ಹೋದರೆ ಸಾಕು ಅಂತ ಕಾಯ್ತಾ ಕೂತ. ಮೊದಲನೇ ಸೂಚನೆ ಏನು ಕೊಟ್ಟರು ಅಂದರೆ, ಯಮದೇವರು ಇದ್ದಕ್ಕಿದ್ದಾಗೆ ಅವನು ಪ್ರಾಣ ಹೊರಟೋಯ್ತು, ಲೋಕಕ್ಕೆ ಹೋದ. ಯಮದೇವ್ರ ಹತ್ರ ಗಲಾಟೆ ಮಾಡ್ತಾನೆ, ಯಾವುದೂ ಸೂಚನೆ ಕೊಡದೆ ನನ್ನ ಪ್ರಾಣ ತೆಗೆದು ಬಿಟ್ರಲ್ವಾ ಅಂತ. ಅದಕ್ಕೆ ಯಮದೇವರು ಹೇಳ್ತಾರೆ, ನಿನಗೆ ವಾಟ್ಸ್ಯಾಪಲ್ಲಿ 5 ಸೂಚನೆ ಕೊಟ್ಟಿದ್ದೀನಿ, ಒಂದು ಸೂಚನೆ ಅಲ್ಲ. ಯಾವುದೋ ಮೆಸೇಜಲ್ಲಿ ಬರಲಿಲ್ವಾ, ಒಂದೊಂದೇ ಮೆಸೇಜ್ ನಾನು ಸೆಂಡ್ ಮಾಡ್ತಾನೇ ಇದ್ದೆ, ಇಲ್ಲಿಂದ ಮತ್ತೆ ಸೆಂಡ್ ಮಾಡಿದ್ದೇನೆ. ಮೊದಲನೇ ಸೂಚನೆ ಏನು ಅಂದರೆ, ನಮ್ಮ ಯೌವನ ಮದ ಅಷ್ಟ ಮದಗಳಿಗೆ ಕಾರಣವಾದ ಈ ಶರೀರದಲ್ಲಿ ತಲೆ ಕೂದಲು ಎಲ್ಲರಿಗೂ ತುಂಬ ಇಷ್ಟ. ಆ ತಲೆ ಕೂದಲನ್ನೆಲ್ಲ ಬಿಳಿ ಬಿಳಿ ಮಾಡಿಬಿಟ್ಟೆ. ನಿನಗೆ ಮೊದಲನೇ ಸೆಂಡದು ಅಂದರೆ ನಿನ್ನ ತಲೆ ಕೂದಲು ಬಿಳಿ ಆಗ್ತಾ ಇದೆ, ಸ್ವಲ್ಪ ದೇವರ ಕಥಾ ಶ್ರವಣ ಆತ್ಮ ಸಾಧನೆ ಬಗ್ಗೆ ಗಮನ ಹರಿಸು ಅಂತ. ಆದರೆ ನೀನೇನು ಮಾಡಿದೆ, ಅದಕ್ಕೆ ಚೆನ್ನಾಗಿ ಕರಿ ಬಣ್ಣ ಬಳ್ಕೊಂಡ್ಬಿಟ್ಟು ನನ್ನ ತಲೆ ಕೂದಲು ಕಪ್ಪಾಗೇ ಇದೆಯಪ್ಪ. ಮಕ್ಕಳು ಬಂದು ಹೇಳ್ತಾರೆ, ಇಲ್ಲ ಅಮ್ಮ ಇದು ನಿಜವಾಗಿಯೂ ಕಪ್ಪಾಗಿಲ್ಲ, ಬೇರೆಲ್ಲ ಬಿಳಿ ಬಿಳಿ ಇದೆ, ಮೇಲೆ ಮಾತ್ರ ಕಪ್ಪಿದೆ, ಇದು ಡ್ಯೂಪ್ಲಿಕೇಟ್ ಅಂತ ಮಕ್ಕಳು ಹೇಳ್ತಾರೆ. ಅದಕ್ಕೇನು ಮಾಡಿದೆ ನಾನು, ಎರಡನೇ ಸೂಚನೆ ಅಂತ, ತಲೆ ಕೂದಲಿದ್ದರೆ ತುಂಬ ಬಣ್ಣ ಬಳಿತೀನಿ ಬಿಟ್ಟು ತಲೆ ಕೂದಲನ್ನೇ ಉದುರಿಸಿದೆ. ಕೆಲವರು ಎಲ್ಲರ ತಲೆನೂ ಆಚಾರ ತಲೆ ಥರನೇ ಇರುತ್ತೆ ಅದು, ಯಾಕೆಂದರೆ ಕೂದಲೇ ಇರಲ್ಲ. ಆ ತಲೆ ಕೂದಲನ್ನು ತೆಗೆದರೆ ಅದಕ್ಕೇನೋ ವಿಗ್ ಅಂತ ಹಾಕ್ಕೊಂಡು ಇನ್ನೊಂದು ನನ್ನ ಸೂಚನೆಯನ್ನು ಮತ್ತೆ ಮರೀತಿ. ಅದಕ್ಕೇನು ಮಾಡಿದೆ, ಆಮೇಲೆ ಹಲ್ಲಿನ ಬಾಯಲ್ಲಿರುವ ಎಲ್ಲ ಹಲ್ಲನ್ನು ಉದುರಿಸಿದೆ. ಮೂರನೇ ಸೂಚನೆ ಇದು. ಅದಕ್ಕೀಗ ಗೌರ್ಮೆಂಟೇ ಕೊಡುತ್ತಂತೆ, 60 ವರ್ಷ ಆದಮೇಲೆ ಚಕ್ಕುಲಿ ತಿನ್ನಲಿಕ್ಕೆ ಕ್ಲಿಪ್ ಕೊಡುತ್ತೆ, ಅದು ಕ್ಲಿಪ್ಪನ್ನು ಹಾಕ್ಕೊಂಡು. ಮೂರನೇ ಸೂಚನೆ. ಕೊನೆಗೆ ಚರ್ಮವನ್ನೆಲ್ಲ ಸುಕ್ಕುಗಟ್ಟುವ ಹಾಗೆ ಮಾಡಿದೆ. ಅದಕ್ಕೆ ಯಾವ ಸರ್ಜರಿ ಬರಲಿಲ್ಲ ಇಲ್ಲಿಯ ತನಕ. ಇಷ್ಟೆಲ್ಲ ಸೂಚನೆಗಳನ್ನು ನೋಡಿಯೋ ಆ ಆತ್ಮ ಸಾಧನೆ ಬಗ್ಗೆ ನೀನು ಹೋಗಲಿಲ್ಲ ಅಂದರೆ ಹುಚ್ಚ ನೀನೋ ನಾನೋ, ಅಪರಾಧಿ ನಾನಲ್ಲ ಅಂತ ಯಮದೇವರು ಕೊಡುವ ಸೂಚನೆಗಳು ಇದು. ಇದನ್ನು ಪುರಾಣ ಹೇಳುತ್ತೆ, ನಾನು ಸುಮ್ಮನೆ ಒಂದು ಕತೆ ಸಂಯೋಜನೆ ಮಾಡಿದೆ ಅಷ್ಟೇ. ಜೀರಿಯಂತಿ ಜೀರ್ಯತ ಕೇಶಾಹ ದಂತ ಜೀರಿಯಂತಿ ಜೀರ್ಯತಃ ಧನಾಶ ಜೀವಿತಾಶ ಚ ಜೀರ್ಯತೋಪಿ ನ ಜೀರ್ಯತಃ ಅಂತ. ತಲೆ ಕೂದಲು ಉದುರೋಗುತ್ತೆ, ಬಾಯಿ ಹಲ್ಲು ಉದುರೋಗುತ್ತೆ, ನೆರೆ ಬರುತ್ತೆ, ಸುಕ್ಕುಗಟ್ಟುತ್ತೆ ಚರ್ಮಗಳು. ಆದರೂ ಕೂಡ ಆಸೆಗೆ ಕೊನೆಯೇ ಇಲ್ಲ. 99 ವರ್ಷದ ಮುದುಕ ಸ್ಟಿಕ್ ಹಿಡ್ಕೊಂಡು ಹೋಗ್ತಾ ಇರ್ತಾನೆ. ಕೇಳಿ, ಅಯ್ಯೋ ಮುದುಕ ಎಷ್ಟು ಕಷ್ಟಪಡ್ತಾ ಇದ್ದೀ, ಕೋಲ್ ಹಿಡ್ಕೊಂಡು ಹೋಗ್ತಾ ಇದೆಯಲ್ಲ, ನಾನು ಸಹಾಯ ಮಾಡಲ ಅಂದರೆ ಏನು ಮಾಡಲಿ, ಹೆಂಡತಿ ಸತ್ತ ಮೇಲೆ ನನಗೆ ಕೋಲೇ ಆಶ್ರಯವಾಯಿತು. ಇಲ್ಲ ಇನ್ನೊಂದು ಮದುವೆ ಆಗ್ತೀಯಾ ಅಂದರೆ 99 ವರ್ಷದ ಮುದುಕ ನಾಳೆಯೋ ನಾಡಿದ್ದೋ ತಲೆಯೆಲ್ಲ ಅಳ್ಳಾಡ್ತಾ ಇದೆ, ಕೆಳಗೆ ಬೀಳು ಹಾಗಿದೆ. ಅಲ್ಲಿ ಆಸೆ ಎಷ್ಟಿರುತ್ತೆ ನೋಡಿ. ಇನ್ನೊಂದು ಮದುವೆ ಆಗ್ತೀಯಾ, ನಮ್ಮಲ್ಲಿ ಒಂದು ಕನ್ಯೆ ಇದ್ದಾಳೆ ಅಂತ ಹೇಳಿದರೆ ನನಗೆ ಯಾರು ಹೆಣ್ಣು ಕೊಡ್ತಾರೆ ಅಂತಾನೆ. ಮದುವೆ ಆಗಲ್ಲ ಅನ್ನಲ್ಲ ನೋಡಿ, ಕೊಟ್ಟರೆ ರೆಡಿ ಅಂತಾನೆ ಅವನು. ಆಸೆ ನೋಡಿ. ಒಬ್ಬ ಮುದುಕ ಮಲಗಿರ್ತಾನೆ, ನಿನ್ನ ಹಾಸಿಗೆ ಬುಡದಲ್ಲಿ ಹಣ ಇದೆ ಅಂತ ಹೇಳಿ ಧಗ್ಗಂತ ಎದ್ದು ಕೂತ್ಕೊಳ್ತಾನೆ. ಅಲ್ಲಿಗೆ ರೋಗ ಏನಾಯಿತು, ಧನಾಶ ಜೀವಿತಾಶಾಚ, ಸುಖಗಳು ಮತ್ತೆ ಬೇಕು ಮತ್ತೆ ಬೇಕು. ಈ ಸುಖಗಳ ಬಾಹ್ಯ ಸುಖಗಳ ಬಗ್ಗೆ ನಿನ್ನ ಮನಸ್ಸು ಹೋಗ್ತಾ ಇದೆ, ಪಾಯಸ ಉಣಲಿಲ್ಲ ಅಂತಾರೆ. ಆದರೆ ದೇವರು ಕೊಟ್ಟ ಪಾಯಸ ಯಾವುದು? ದಾಸರಿ ಇನ್ನೊಂದು ಕಡೆ ಹೇಳ್ತಾರಲ್ಲ, ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ. ಪಾಯಸ ಯಾವುದು ಅಂದರೆ ಹರಿನಾಮ ಸ್ಮರಣೆಯೇ ಪಾಯಸ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಈ ಪಾಯಸವನ್ನು ಸ್ವೀಕಾರ ಮಾಡಿದರೆ ನಿಮ್ಮ ಬದುಕೆಲ್ಲ ಸಿಹಿಯಾಗುತ್ತೆ. ಹರಿನಾಮ ಪಾಯಸ, ಇನ್ಯಾವುದೋ ಪಾಯಸ ಅಂತ ಅಂದ್ಕೊಳ್ಬೇಡಿ, ಅದು ಶುಗರ್ ಜಾಸ್ತಿ ಆಗಿದ್ರೆ ವಿಪರೀತ ಪರಿಣಾಮ ಆಗುತ್ತೆ. ಇದು ಈ ಹರಿನಾಮ ಪಾಯಸ, ಕೃಷ್ಣನಾಮ ಸಕ್ಕರೆ, ಅದು ಯಾವತ್ತೂ ಕೂಡ ನಿಮ್ಮ ಬದುಕಿನಲ್ಲಿ ಆರೋಗ್ಯವನ್ನು ದೃಢಪಡಿಸುತ್ತೆ. ಶಾಶ್ವತವಾದ ಫಲದ ಕಡೆ ರಾಮನಾಮ ಪಾಯಸ, ಅದು ನಿಮ್ಮ ಶಾಶ್ವತವಾದ ಸುಖದ ಕಡೆ ಕರೆದುಕೊಂಡು ಹೋಗುತ್ತೆ. ಕಲುಷ ಪರ್ವತಕ್ಕಿದು ಕುಲಿಶವಾಗಿ ಮಂತ್ರ, ರಾಮ ಮಂತ್ರವ ಜಪಿಸೋ. ಕುಲಿಶ ಅಂದರೆ ವಜ್ರಾಯುಧ, ಕಲುಷವೆಂಬ ಬೆಟ್ಟಕ್ಕೆ ಕುಲಿಶ ವಜ್ರಾಯುಧದ ಹಾಗೆ ಇದೆ. ಅನಂತ ಜನ್ಮಗಳ ಮೇರು ಮಂದರ ಸದೃಶವಾದ ಪಾಪಗಳನ್ನು ಕಿತ್ತೊಗೆಯುವ ಬೆಟ್ಟ. ಆ ಬೆಟ್ಟ ಪಾಪರಾಶಿಗಳನ್ನೇ ನಾಶ ಮಾಡುವ ಸಾಮರ್ಥ್ಯ ರಾಮನಾಮ ಪಾಯಸಕ್ಕಿದೆ. ತುಂಬ ಮಧುರವಾಗಿದೆ ರಾಮನಾಮ ಅಂತ ಅರ್ಥ. ರಾಮಾಯಣ ಭಾಗವತ ಕಥೆಗಳನ್ನು ಕೇಳಬೇಕಾದ್ರೆ ಯಾವ ಆಯಾಸ ಇಲ್ಲ, ಅಷ್ಟು ಖುಷಿಯಾಗಿರುತ್ತೆ. ಅವನು ಹಾಲು ಕುಡಿತಾನೆ. ಹಾಲು ಕುಡಿದು ಕೃಷ್ಣ ಏನು ತೋರಿಸಿದ, ನನ್ನ ನಾಮಸ್ಮರಣೆ ಎನ್ನುವ ಪಾಯಸವನ್ನು, ಪಾಯಸ ಅಂದರೆ ಪಯಸ್ಸಂಬಂಧಿ ಅಂತ ಅರ್ಥ, ಹಾಲಿಗೆ ಸಂಬಂಧಪಟ್ಟ ಪಾಯಸ, ಅದನ್ನೇ ಪಾನ ಮಾಡಿದ. ಹಾಲಿನ ನೆಪದಲ್ಲಿ ಭಕ್ತಿಯನ್ನು ಹೃದಯದಲ್ಲಿ ತುಂಬಿದ ಕೃಷ್ಣ. ಒಂದು ಬಾರಿ ಯಶೋದೆ ಚೆನ್ನಾಗಿ ಹಾಲು ಕುಡಿಸಿಬಿಟ್ಟಿಲ್ಲಂತೆ ಕೃಷ್ಣನಿಗೆ.
ಮತ್ತು ಬಂದು ಕೃಷ್ಣ ಅಮ್ಮ ನನ್ನ ಲೋಟ ಕೊಡು ಅಂತ ಹೇಳಿದ. ಮಾತಃ ಅಮ್ಮ ಅಂತ ಕರೆದ. ಕಿಂ ಯದುನಾಥ, ಏನೋ ಯದುನಾಥ ಯದುಪತಿ ಏನೋ. ಮಾತಃ ಕಿಂ ಯದುನಾಥ ದೇಹಿ ಚಷಕಂ ಕಿಂ ತೇನ ಪಾತುಂ ಪಯಃ ತನ್ನಾಸ್ತದ್ಯ ಕದಾಸ್ತಿ ವಾ ನಿಶಿ ನಿಶಾ ಕಿಂ ವಾಂಧಕಾರೋದಯೇ ಆಮೀಲ್ಯಾಕ್ಷಿಯುಗಂ ನಿಶಾಪ್ಯುಪಗತ ದೇಹೇತಿ ಮಾತುರ್ಮುಹು ವಕ್ಷೋಜಾಂಬರ ಕರ್ಷಣೋದ್ಯತಕರಃ ಕೃಷ್ಣಸ್ಸ ಪುಷ್ಣಾತುನಃ. ಮಾತಃ ಅಮ್ಮ ಅಂತ ಕರೆದ. ಕಿಂ ಯದುನಾಥ, ಏನೋ ಯದುಪತಿ. ದೇಹಿ ಚಷಕಂ, ನನ್ನ ಟಂಬ್ಲರ್ ಕೊಡು, ನನ್ನ ಲೋಟ ಕೊಡು. ಕಿಂ ತೇನ, ಆ ಲೋಟ ಯಾಕೆ ಕೊಡಬೇಕು? ಪಾತುಂ ಪಯಃ, ಹಾಲು ಕುಡಿಲಿಕ್ಕೆ ನನ್ನ ಲೋಟ ಬೇಕಾಗಿದೆ. ತನ್ನಾಸ್ತ್ಯದ್ಯ, ಈಗ ನಿನಗೆ ಆ ಲೋಟ ಕೊಡಲ್ಲ ಅಲ್ಲೋ ತಾಯಿ. ಕದಾ ಅಸ್ತಿವಾ, ಯಾವಾಗ ಕೊಡ್ತಿ ಹೇಳಿಬಿಡು, ಅಗ್ರಿಮೆಂಟ್ ಆಗಲಿ ಬಿಡಲಿ. ಯಾವಾಗ ನನ್ನ ಲೋಟ ಕೊಡ್ತಿ ಹಾಲು ಕುಡಿಲಿಕ್ಕೆ? ನಿಶಿ ನಿಶಾ ಕಿಂವಾ ಅಂಧಕಾರೋದಯೇ, ಕತ್ತಲೆ ಬಂದಮೇಲೆ ಲೋಟ ಕೊಡ್ತೀನಿ, ಈಗ ತಿಂದಿದ್ದೆಲ್ಲ ಸ್ವಲ್ಪ ಜೀರ್ಣ ಆಗಲಿ, ರಾತ್ರಿ ಹಾಲು ಕೊಡ್ತೀನಿ ಎಂದು ಯಶೋದೆ. ಕೃಷ್ಣ ಆ ಹಾಲಿನ ನೆಪದಲ್ಲಿ ಯಶೋದೆಯ ಅಜ್ಞಾನವನ್ನು ಪರಿಹಾರ ಮಾಡಿದ. ಆದ್ದರಿಂದ ಇದು ನಿಜವಾದ ಪಾಯಸ. ಅಜ್ಞಾನವನ್ನು ಪರಿಹಾರ ಹಾಲು ಅಂದರೆ, ಪಾಯಸ ಅಂದರೆ ಅಜ್ಞಾನ ಪರಿಹಾರ ಮಾಡುವ ಪದಾರ್ಥ ಅಂತ ಅರ್ಥ. ಹಾಲು ತತ್ವಜ್ಞಾನ ಸೂಚಕ, ಲಕ್ಷ್ಮೀದೇವಿ ಅದಕ್ಕೆ ನಿಯಾಮಕಳು. ಆ ಅರ್ಥದಲ್ಲಿ ಪಾಯಸ ಅಂತ ಹೇಳ್ತಾ ಇದ್ದಾರೆ. ಹಾಲಿನ ನೆಪದಲ್ಲಿ ಕೃಷ್ಣ ಏನು ಹೇಳಿದ ಅಂದರೆ, ಅಮ್ಮ ಯಾವಾಗ ಹಾಲು ಕೊಡ್ತೀನಿ ಕೇಳಿದ. ಕತ್ತಲೆ ಆದಮೇಲೆ ಹಾಲು ಕೊಡ್ತೀನಿ ಅಂತ. ನಿಮಗೆ ಸ್ವಾರಸ್ಯ ಗೊತ್ತಿಲ್ಲ, ಕೃಷ್ಣ ಬಲಗಣ್ಣನ್ನು ಮಾತ್ರ ಮುಚ್ಚಿ ಎಡಗಣ್ಣನ್ನು ಮಾತ್ರ ತೆಗೆದರೆ ಕತ್ತಲೆ ಆಗಿಬಿಡುತ್ತೆ. ಯಾಕೆಂದರೆ ಅವನು ಬಲಗಣ್ಣಿನಲ್ಲಿ ಸೂರ್ಯ ಇದ್ದಾನೆ, ಎಡಗಣ್ಣಿನಲ್ಲಿ ಚಂದ್ರ ಇದ್ದಾನೆ. ಎಡಗಣ್ಣನ್ನು ಮಾತ್ರ ಮುಚ್ಚಿ ಬಲಗಣ್ಣನ್ನು ಮಾತ್ರ ತೆಗೆದರೆ ಸೂರ್ಯೋದಯ ಆಗುತ್ತೆ. ಇನ್ನು ನೀವು ಒಂದೊಂದೇ ಕಣ್ಣನ್ನು ಮುಚ್ಚೋದಾದರೆ ತುಂಬ ಡೇಂಜರ್, ಕಪಾಳಕ್ಕೆ ಬೀಳುತ್ತೆ. ಮುಚ್ಚೋದಾದರೆ 2 ಕಣ್ಣು ಮುಚ್ಚಿಬಿಡಿ. ಕೃಷ್ಣ ತನ್ನ ಬಲಗಣ್ಣನ ಮಾತ್ರ ಮುಚ್ಚಿದ್ದಂತೆ, ಎಡಗಣ್ಣನೇ ತೆಗೆದಂತೆ ಕತ್ತಲೆ ಆಗೋಯ್ತಂತೆ. ಯಾಕೆಂದರೆ ಕಣ್ಣಿನಲ್ಲೇ ಚಕ್ಷೋ ಸೂರ್ಯೋ ಅಜಾಯತ, ಕಣ್ಣುಗಳಿಂದ ಹುಟ್ಟಿದವನು ಸೂರ್ಯ. ನಿಶಾಪ್ಯುಪಗತ, ಅಮ್ಮ ಕತ್ತಲೆ ಬಂದ್ಬಿಡ್ತು ನೋಡು. ಹೋಗಿ ನೋಡ್ತಾಳೆ ಯಶೋದೆ, ಹೌದಲ್ಲ ಅಸ್ತಮಾನ ಆಗೋಗಿದೆ ಅಂತ. ಕೊಡು ಅಂತ ಅವಳು ಕೊಡ್ಲಿಕ್ಕೆ ಹಿಂದೆ ಮುಂದೆ ನೋಡಿದರೆ ವಕ್ಷೋಜಾಂಬರ ಕರ್ಷಣೋದ್ಯತಕರಃ ಕೃಷ್ಣಸ್ಸ ಪುಷ್ಣಾತುನಃ. ಆ ಯಶೋದೆಯ ಸೆರಗನ್ನು ಸೆಳೆದು ಹಾಲನ್ನು ಕುಡಿದು ಅವಳ ಸಂಸಾರವನ್ನು ಕಡೆದ ಕೃಷ್ಣ ಪರಮಾತ್ಮ ಇವನು. ಹಾಲಿನ ನೆಪದಲ್ಲಿ ಅವಳ ಸಂಸಾರವನ್ನು ಕಡಿದು ಹಾಕಿದ ಕೃಷ್ಣ. ಕೆಲವು ಗೋಪಿಕಾಸ್ತ್ರೀಯರ ಮನೆಯಲ್ಲಿ ಕೃಷ್ಣ ಬರಬೇಕು ಅನ್ನುವ ಏಕಾಗ್ರತೆಯಲ್ಲಿ ಕಟ 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 ಪಾತ್ರೆ ಕಡಿತಾ ಇದ್ರಂತೆ. ಇದು ಕೆಲವೊಮ್ಮೆ ಸ್ವಾಮಿಗಳು ನಮ್ಮನೆಗೆ ಬರ್ತಾರೆ ಅಂತ ಗೊತ್ತಾದ ಮೇಲೆ ಆನಂದ ತಡಿಲಿಕ್ಕಾಗಲ್ಲ. ಹೆಣ್ಮಕ್ಳು ಸಂಭ್ರಮ ನೋಡಬೇಕು, ಸ್ವಾಮಿಗಳು ನಮ್ಮ ಮನೆಗೆ ಬರ್ತಾ ಇದ್ದಾರೆ, ಸ್ವಾಮಿಗಳು ಬರ್ತಾ ಇದ್ದಾರೆ, ಎಲ್ಲ ರೆಡಿ ಮಾಡಿಟ್ಟಿರ್ತಾರೆ. ಅದು ಹೊಸ ಬೆಳ್ಳಿ ತಮಗಿ ತೆಗೆದಿಟ್ಟಿರ್ತಾರೆ. ಅದು ಹೊಸ ಬೆಳ್ಳಿ ತಮಗಿಲಿ ಪಾಲಿಶ್ ಹಾಕಿರ್ತಾರೆ. ನೀರು ಹಾಕಿದ್ರೂ ಹಾಗೆ ಕಾಣುತ್ತೆ, ಹಾಕದೇ ಇದ್ರೂ ಹಾಗೆ ಕಾಣುತ್ತೆ, ನೀರೇ ಹಾಕಿರಲ್ಲ. ಸ್ವಾಮಿಗಳು ಬಂದಾಗ ಅಯ್ಯೋ ಸ್ವಾಮಿಗಳು ಬರುತ್ತಾರೆ ಎನ್ನುವ ಏಕಾಗ್ರತೆಯಲ್ಲಿ ಹಾಲು ಹಾಕುವುದೇ ನೀರು ಹಾಕುವುದೇ ಮರ್ತೋಯ್ತು ತಂಬಿಗೆಗೆ. ಪರವಾಗಿಲ್ಲ, ಗಡಿಬಿಡಿ ಮಾಡ್ಕೊಳ್ಬೇಡಿ, ನೀರು ತೊಗೊಂಡು ಬನ್ನಿ ಅಂತಾರೆ ಸ್ವಾಮಿಗಳು. ಹಾಗೆ ಒಬ್ಬಳು ಗೋಪಿಕಾಸ್ತ್ರೀ ಕೃಷ್ಣ ಬರಬೇಕು ತನ್ನ ಮನೆಗೆ ಎನ್ನುವ ಏಕಾಗ್ರತೆಯಲ್ಲಿ ಪಾತ್ರೆಗೆ ಹಾಲೇ ಹಾಕಲಿಲ್ಲಂತೆ. ಹಾಗೆ ಖಾಲಿ ಪಾತ್ರೆ ಕಟ 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 ಕಡಿತಾ ಇದ್ದಾರೆ. ಕೃಷ್ಣ ಯೋಚನೆ ಮಾಡಿದಂತೆ, ಎಂತಹ ಭಕ್ತಿ ಅವಳದ್ದು. ಖಾಲಿ ಪಾತ್ರೆ ಕಡಿತಾ ಇದ್ರು ಕೃಷ್ಣ ಕೊಟ್ಟಿಗೆಗೆ ಹೋಗಿ ಒಂದು ಎತ್ತಿ ಹಿಡ್ಕೊಂಡು ಬಂದ್ಬಿಟ್ನಂತೆ. ಅಮ್ಮ ತಾಯಿ, ನಾನು ಬರಬೇಕು ಅನ್ನೋ ಏಕಾಗ್ರತೆಯಲ್ಲಿ ಹಾಲೇ ಹಾಕಿಲ್ಲ, ಖಾಲಿ ಪಾತ್ರೆ ಕಡಿತಾ ಇದ್ದಿ, ಎಲ್ಲಿ ಬೆಣ್ಣೆ ಕೊಡ್ತಿ? ಹೌದು ಕೃಷ್ಣ, ನಾನು ತಪ್ಪು ಮಾಡಿಬಿಟ್ಟೆ. ಪಾತ್ರೆ ನೋಡ್ತಾಳೆ, ಬರಿದಾಗಿದೆ ಪಾತ್ರೆ. ಕೃಷ್ಣ, ನೀನು ಬರಬೇಕು ಅನ್ನೋ ಏಕಾಗ್ರತೆಯಲ್ಲಿ ಹಾಲು ಹಾಕಿದಿನೋ ಇಲ್ಲೋ ಮರ್ತು ಹೋಗಿಬಿಟ್ಟಿದೆ. ನನ್ನ ಹೃದಯ ನಿನಗೆ ಕೊಟ್ಬಿಟ್ಟಿದ್ದೀನಿ ಕೃಷ್ಣ, ಓಡ್ಕೊಂಡು ಬಂದುಬಿಟ್ಟಿದೆಯಲ್ಲ. ಇದನ್ನೇ ಮನೋಯಚ್ಛ ಅಂತ. ಮನವನಿತ್ತರೆ ತನ್ನ ನೀವನು. ಖಾಲಿ ಪಾತ್ರೆಯನ್ನೇ ಕಟಕಟ ಮಾಡಿದ್ಲು, ಹೃದಯವನ್ನು ಭಗವಂತನಿಗೆ ಕೊಟ್ಲು, ಭಗವಂತ ಓಡು ಬಂದ. ಪಾತ್ರೆ ತುಂಬ ಹಾಲು ತುಂಬಿಡಿ, ಮನಸ್ಸನ್ನು ಮಾತ್ರ ಮಾರ್ಕೆಟಿಗಿಡಿ, ದೇವರು ಬರಲ್ಲ ಅಂತಾರೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ನಿನಗೆ ಮನೆಯಲ್ಲಿ ಹಾಲಿಲ್ಲ ಅಂತ ಗೊತ್ತಾಗಿ ನಾನೇ ಒಂದು ಹಸು ತೊಗೊಂಡು ಬಂದಿದ್ದೀನಿ, ಹಾಲು ಕರ್ಕೊಂಡು ಬಂದು ನನಗೆ ಬೆಣ್ಣೆ ತೆಗೆದು ಬೆಣ್ಣೆ ತಿನ್ನಿಸು ಅಂತಾನೆ ಕೃಷ್ಣ. ಅವಳು ಪಾತ್ರೆ ಹಿಡ್ಕೊಂಡು ಹೋಗ್ತಾಳೆ, ಝಾಡಿಸಿ ಒದಿತಾ ಇದೆ. ಅದು ಯಾಕೆಂದರೆ ಎತ್ತಿ ಹಿಡ್ಕೊಂಡು ಬಂದುಬಿಟ್ಟಿದ್ದಾನೆ ಕೃಷ್ಣ. ಏನೋ ಕೃಷ್ಣ ಎತ್ತಿ ಹಿಡ್ಕೊಂಡು ಬಂದುಬಿಟ್ಟಿದೆಯಲ್ಲ ಅಂದರೆ ಕೃಷ್ಣ ಹೇಳ್ತಾನೆ, ಅಯ್ಯೋ ನಿನ್ನ ಮನೆಗೆ ಬರಬೇಕು ಅನ್ನೋ ಏಕಾಗ್ರತೆಯಲ್ಲಿ ಎತ್ತಿ ಹಿಡ್ಕೊಂಡು ಬಂದೋ ಹಸು ಹಿಡ್ಕೊಂಡು ಬಂದೋ ಗೊತ್ತಾಗಲಿಲ್ಲ ಅಂತ. ಇದನ್ನೇ ಭಕ್ತಿ ಬಂಧನ ವಶಃ ಪ್ರೀತೋಸ್ತು ಕೃಷ್ಣ ಪ್ರಭು. ವಾದಿರಾಜರು ಹೇಳ್ತಾರೆ, ಕೃಷ್ಣ ಭಕ್ತಿ ಬಂಧನ ವಶ, ಅವನು ಭಕ್ತಿಗೆ ಒಲಿತಾನೆ ಅವನು. ಇದನ್ನೇ ಮಾಡು ಸಿಕ್ಕದಲ್ಲ ಅಂತ. ಭಕ್ತಿ ಬಂಧನ ವಶಃ, ಮಾಡೇ ಪ್ರಧಾನ, ಭಕ್ತಿಯೇ ಪ್ರಧಾನ. ಭಕ್ತೈಕಲಭ್ಯ ಪುರುಷೋತ್ತಮೋ ಹಿ ಭಕ್ತಿಯಾ ತ್ವನನ್ಯ ಶಕ್ಯ ಅಹಮೇವಂ ವಿದೋರ್ಜನ ಜ್ಞಾತುಂ ದ್ರಷ್ಟುಂಚ ತತ್ವೇನ ಪ್ರವೇಷ್ಟುಂಚ ಪರಂತಪ. ಆ ಭಕ್ತಿ ಇಲ್ಲ ಅಂದರೆ ಬದುಕೆಲ್ಲ ವ್ಯರ್ಥ. ಅಂಥದ್ದು ಶ್ರೇಷ್ಠವಾದದ್ದು ಹರಿಭಕ್ತಿ ಅಂತ. ಕೊನೆಗೊಂದು ಮಾತು,
ತುಪ್ಪದ ಬಿಂದಿಗೆ ತಿಪ್ಪೆಯ ಮೇಲೆ ದೊಪ್ಪನೆ ಬಿತ್ತಲ್ಲ ಅಂತ. ಮುಪ್ಪು ಬಂದಿತಲ್ಲ ಪಾಯಸ ತಪ್ಪದೆ ಉಣಿಲಿಲ್ಲ. ವೃದ್ಧಾಪ್ಯ ಬಂದರೂ ಕೂಡ ನಮ್ಮ ನಾಲಿಗೆ ಹರಿನಾಮ ಸ್ಮರಣೆಯ ಕಡೆ ಹೋಗಲೇ ಇಲ್ಲ. ಎಷ್ಟೆಲ್ಲ ಹೇಳ್ಕೊಟ್ಟಿದ್ದಾರೆ ಮಧ್ವಾಚಾರ್ಯ ಗ್ರಂಥಗಳು ನೋಡಿ. ಹರಿರಿಯಾತಿ ಹರಿರಿಯಾತಿ ದಸ್ಯುವ್ಯಾಜೇನ ಯೋವಜೆ. ಒಬ್ಬ ಕಳ್ಳ ಹೋಗಬೇಕಾದ್ರೆ ಕಳ್ಳನಿಗೆ ಹರಿ ಅಂತ ಹೆಸರು ಸಂಸ್ಕೃತದಲ್ಲಿ. ಆ ನೆಪದಲ್ಲಾದರೂ ಹರಿ 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 ಅನ್ನಿ. ನೀರು ಹರಿತಾ ಇದೆ ಅನ್ನಿ, ನೀರು ಸುರಿತಾ ಇದೆ ಅನ್ನಬೇಡಿ. ಯಾಕೆಂದರೆ ಇಲ್ಲಿ ಹರಿತಾ ಇದೆ ಅಂದರೆ ಒಂದು ಪುಣ್ಯ ಬರುತ್ತೆ. ಕೆಲವರು ಬಾಯಿ ನೀರು ಸುರಿತಾ ಇದೆ ಅಂತಾರೆ ಹೊರತು ಹರಿತಾ ಇದೆ ಏನು ಬರಲ್ಲ. ಅವ್ರ ಜೀವನದಲ್ಲಿ ಪಾಪ ಹರಿಯೋದೇ ಇಲ್ಲ. ಆ ಕೊನೆಯ ಕಾಲದಲ್ಲಾದರೂ ಹರಿನಾಮಸ್ಮರಣೆ ಮಾಡಿ, ಅಂತ್ಯಕಾಲದಲ್ಲಾದರೂ ನಾಮಸ್ಮರಣೆ ಮಾಡಿ. ಸಂತತಂ ಚಿಂತೆಯೇನಂತ ಅಂತ್ಯಕಾಲೇ ವಿಶೇಷತಃ. ಮಾಡಲಿಲ್ಲ ಅಂದರೆ ಏನಾಗುತ್ತೆ ಅಂದರೆ ತುಪ್ಪದ ಬಿಂದಿಗೆ. ತುಂಬ ಅರ್ಥವತ್ತಾದ ಮಾತು ಇದು, ತುಪ್ಪದ ಬಿಂದಿಗೆ ಅಂತ. ಇದು ಉಪನಿಷತ್ ಚಿಂತನೆ. ಪುರಂದರ ಉಪನಿಷತ್ತು ಅಂತ ಕರೆಯುವುದು ಇದೇ ಅರ್ಥದಲ್ಲಿ. ಬೃಹದಾರಣ್ಯಕ ಉಪನಿಷತ್ತಿನ ಅಭಿಪ್ರಾಯವನ್ನು ತುಂಬ್ತಾ ಇದ್ದಾರೆ. ತುಪ್ಪದ ಬಿಂದಿಗೆ ತಿಪ್ಪೆಯ ಮೇಲೆ ದಪ್ಪನೆ ಬಿತ್ತಲ್ಲ. ಪ್ರಾಸ ಇದೆ, ಸಾಹಿತ್ಯ ಇದೆ, ಅರ್ಥಗಳಿದೆ, ಎಂಥ ಅದ್ಭುತವಾದ. ಆದ್ದರಿಂದ ಪುರಂದರದಾಸರು ಅಂದರೆ ಯಾರೋ ಚಿಟಿಕಿ ಹೊಡೆಯುವ ದಾಸರಲ್ಲ, ಮೋಕ್ಷಕ್ಕೆ ಕರ್ಕೊಂಡು ಹೋಗುವ ನಾರದರೇ ಪುರಂದರದಾಸರು. ದಾಸರೆಂದರೆ ಪುರಂದರದಾಸರಯ್ಯ, ಅಂಥ ಇಂಥ ದಾಸರಲ್ಲ. ಎಂಥ ಅದ್ಭುತ ಚಿಂತನೆ ನೋಡಿ. ನಿಮ್ಮ ಮನೆಗೆ ಹೋಗಿ ನನ್ನ ಪ್ರವಚನ ಮುಗಿದ ಮೇಲೆ ದಯವಿಟ್ಟು ಎಲ್ಲರ ರೂಮಲ್ಲೂ ಒಂದೊಂದು ಕನ್ನಡಿ ಇದೆ. ಆ ಕನ್ನಡಿ ಮುಂದೆ ನಿಂತುಕೊಂಡು ಇಲ್ಲಿ ತನಕ ಒಂದು ಬಟ್ಟೆ ಹಾಕ್ಕೊಳ್ಳಿ, ಒಂದು ಚಾಕು ತೊಗೊಳ್ಳಿಕ್ಕೆ ಹೋಗಬೇಡಿ, ಸುಮ್ಮನೆ ಹೇಳ್ತಾ ಇದ್ದೀನಿ ಅಷ್ಟೇ. ಒಂದು ಚಾಕು ತೊಗೊಂಡು ನನ್ನ ಕಂಠಕ್ಕೆ ಸರಿಯಾಗಿ ಈ ತಲೆಯನ್ನು ಕಟ್ ಮಾಡಿದರೆ ಈ ತಲೆ ಹೇಗೆ ಕಾಣುತ್ತೆ ಅಂತ ಒಂದು ಹಾಗೇ ಕಲ್ಪನೆ ಮಾಡ್ಕೊಳ್ಳಿ. ಯಾರೋ ಇನ್ನು ಆ ರೀತಿ ಮಾಡಲಿಕ್ಕೆ ಹೋಗಬೇಡಿ. ಇಲ್ಲಿಯೇ ತನಕ ಈ ಕಂಠವನ್ನು ಕಟ್ ಮಾಡಿದರೆ ಹೇಗೆ ಕಾಣುತ್ತೆ ಅಂತಂದರೆ ಒಂದು ದೇವ್ರ ಮನೆಯಲ್ಲಿ ಬೋರ್ಲ್ ಹಾಕಿದ ಚೊಂಬಿನ ಥರ ಕಾಣುತ್ತೆ ಅಂತಾರೆ. ಬೃಹದಾರಣ್ಯಕ ಉಪನಿಷತ್ತಿನ ಚಿಂತನೆ ಇದು ನೋಡಿ. ಪ್ರಾಣಿಗಳ ತಲೆ ಎಲ್ಲಿದೆ? ದೇಹಕ್ಕೆ ಕಂಡುಕೊಂಡು ಅಡ್ಡವಾಗಿದೆ, ಅದನ್ನು ತಿರ್ಯಕ್ ಸ್ರೋತ ಅಂತ ಕರೀತಾರೆ. ಇನ್ನು ಅರ್ವಾಕ್ ಸ್ರೋತ ಅಂತ. ಈ ಗಿಡ ಮರಗಳ ತಲೆ ಎಲ್ಲಿದೆ ಅಂದರೆ ನೆಲದಲ್ಲಿ ಹೂತೋಗಿದೆ. ಗಿಡ ಮರಗಳ ತಲೆ ನೆಲದಲ್ಲಿದೆ, ಪ್ರಾಣಿಗಳ ತಲೆ ದೇಹಕ್ಕೆ ಸರಿಯಾಗಿ ಅಂಟುಕೊಂಡಿದೆ. ಮನುಷ್ಯರ ತಲೆ ಎಲ್ಲಿದೆ ಅಂದರೆ ಉತ್ಸ್ರೋತ, ತಿರ್ಯಕ್ ಸ್ರೋತ ಮತ್ತು ಅರ್ವಾಕ್ ಸ್ರೋತ ಅಂತ. ಮನುಷ್ಯನಿಗೆ ಅರ್ವಾಕ್ ಸ್ರೋತ ಅಂತ ಕರೀತಾರೆ. ತಲೆ ಎಲ್ಲಿದೆ ಅಂದರೆ ಮೇಲಿದೆ. ಪ್ರಾಣಿಗಳಿಗೆ ಅಡ್ಡ ಇದೆ, ಗಿಡ ಮರಗಳಿಗೆ ನೆಲದಲ್ಲಿ ಹೂತೋಗಿದೆ, ಮನುಷ್ಯರ ತಲೆ ಮಾತ್ರ ಮೇಲಿದೆ. ಆದರೆ ಯೋಚನೆಗಳೆಲ್ಲ ಕೆಳಗಿದೆ. ಇದು ಅಪರಾಧ.